ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ 28ನೇ ಕಂತಿನ ಹಣ ಮತ್ತು ಹೊಸ ನಿಯಮಗಳ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಗೃಹಲಕ್ಷ್ಮಿ 28ನೇ ಕಂತಿನ ಹಣ ಯಾವ ಜಿಲ್ಲೆಗೆ ಯಾವಾಗ ಬಿಡುಗಡೆಯಾಗುತ್ತೆ, ಅದೇ ರೀತಿ ಯಾವ ಜಿಲ್ಲೆಗಳಿಗೆಲ್ಲ ಬಿಡುಗಡೆಯಾಗದೆ ಬಾಕಿ ಇರುತ್ತೆ, ಅದೇ ರೀತಿ 8,000 ಹಣ ಕೂಡ ಎಷ್ಟು ಜನರ ಫಲಾನುಭವಿಗಳ ಅಕೌಂಟಿಗೆ ಬರುತ್ತೆ ಅಂತ ಕೂಡ ತಿಳಿಸಿಕೊಡ್ತಾ ಇದ್ದೇನೆ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಬಿಗಿನಿಂಗಿಂದ ಎಂಡ್ ತನಕ ನೀವು ಕಂಪ್ಲೀಟಾಗಿ ನೋಡಿ. ಅದೇ ರೀತಿ ನೀವು ಈ ವಿಡಿಯೋನ ಒಂದು 10 ಜನರಿಗಾದರೂ ಶೇರ್ ಮಾಡಿ. ಯಾಕೆಂತ ಹೇಳಿದರೆ ಇದು ಬಹಳ ಇಂಪಾರ್ಟೆಂಟ್, ಪ್ರಮುಖವಾದಂತಹ ಒಂದು ಮಾಹಿತಿ ಅಪ್ಡೇಟ್ ಆಗಿರುತ್ತೆ ಗೃಹಲಕ್ಷ್ಮಿಯರಿಗೆ. ಇದು ಹೆಚ್ಚಿನವರಿಗೆ ಇದರ ಬಗ್ಗೆ ಮಾಹಿತಿ ಇರುವುದಿಲ್ಲ. ನೀವು ಅದನ್ನು ಶೇರ್ ಮಾಡಿ ಅಥವಾ ನಿಮ್ಮ ಯಾರಾದರೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಈ ಲಿಂಕನ್ನು ಕಳಿಸಿದ್ರೂ ಕೂಡ ಅವರಿಗೆ ಕೂಡ ಒಂದು ಉಪಯೋಗವಾಗುವಂಥದ್ದು. ಈಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಪ್ರಮುಖ ಅಪ್ಡೇಟ್ ಇಲ್ಲಿದೆ. ಕಳೆದ 4 ತಿಂಗಳಿಂದ ಬಾಕಿ ಇರುವಂತಹ ಒಟ್ಟು 8,000 ರೂಪಾಯಿಗಳ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಲು ಸಿದ್ಧತೆ ನಡೆಸಿದೆ. ಮಾರ್ಚ್ 26 ಅಂದರೆ ಗುರುವಾರದಿಂದ ಕರ್ನಾಟಕದ 24 ಜಿಲ್ಲೆಗಳ ಫಲಾನುಭವಿಗಳ ಖಾತೆಗೆ ಈ ಹಣ ಜಮೆಯಾಗಲಿದೆ. ನನ್ನ ಚಾನೆಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನೀವು ನೋಡಿದ ತಕ್ಷಣ ಒಂದು ಲೈಕ್ ಅನ್ನು ಕೊಡುವ ಮೂಲಕ ವಿಡಿಯೋನ ವೀಕ್ಷಿಸಬೇಕಾಗಿ ಕೂಡ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಗೃಹಲಕ್ಷ್ಮಿ 8,000 ಹಣ ಬಿಡುಗಡೆ ಆಗುವ ಬಗ್ಗೆ ನಾನು ಪಿನ್ ಟು ಪಿನ್ ನಿಮಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದ್ದೇನೆ. ಈಗ ಬಾಕಿ ಇರುವಂತಹ ಕಂತುಗಳು ಅಂದರೆ 26, 27, 28 ಮತ್ತು 29ನೇ ಕಂತಿನ ಒಟ್ಟು ಹಣ 4 ತಿಂಗಳ ಹಣ 8,000. ಟೋಟಲ್ ನಿಮಗೆ 8,000 ಹಣ ಆಗುತ್ತೆ 4 ಕಂತಿನ ಹಣವನ್ನು ಸೇರಿಸಿದರೆ. ಇದರಲ್ಲಿ ನಿಮಗೆ ಫೆಬ್ರವರಿ, ಮಾರ್ಚ್ ಈ ರೀತಿ ನಾನು ಕೌಂಟ್ ಮಾಡ್ತಾ ಇಲ್ಲ. ನಿಮಗೆ ಕಂತು ಪ್ರಕಾರ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಆಲ್ರೆಡಿ ಹೇಳಿದರು, ನಾನು ತಿಂಗಳವಾರು ಎಲ್ಲಿ ಕೂಡ ನಾನು ಹೇಳಲಿಲ್ಲ, ನಾನು ಕಂತು ವೈಸೇ ಹೇಳ್ತಾ ಇರುವಂಥದ್ದು. ಅದೇ ರೀತಿ ಕಂತು ವೈಸ್ ನೋಡಿದರೆ ಇನ್ನೂ ಕೂಡ 8,000 ಹಣ ಎಲ್ಲ ಫಲಾನುಭವಿಗಳ ಅಕೌಂಟಿಗೆ ಬರಲಿಕ್ಕೆ ಬಾಕಿ ಉಂಟು. ಅದು ಕೂಡ ಮಾರ್ಚ್ 26 ಗುರುವಾರದಿಂದ ಹಣ ಜಮೆ ಪ್ರಾರಂಭವಾಗಲಿದೆ. ಇದು ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆಯಾಗಲಿದೆ ಅಂತ ನೋಡ್ಲಿಕ್ಕೆ ಹೋದರೆ ಕರ್ನಾಟಕದ ಒಟ್ಟು 24 ಜಿಲ್ಲೆಗಳ ಮಹಿಳೆಯರಿಗೆ ಈ ಹಣ ತಲುಪಲಿದೆ. ಬಾಗಲಕೋಟೆ ಜಿಲ್ಲೆ, ಬ್ಯಾಂಗ್ಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಬಳ್ಳಾರಿ, ಬೀದರ್, ವಿಜಯನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಹಾಸನ, ಹಾವೇರಿ, ಕೊಡಗು, ಕೋಲಾರ, ಕೊಪ್ಪಳ ಜಿಲ್ಲೆ, ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ, ರಾಯಚೂರು ಜಿಲ್ಲೆ, ರಾಮನಗರ, ಶಿವಮೊಗ್ಗ, ತುಮಕೂರು, ಉಡುಪಿ, ಉತ್ತರ ಕನ್ನಡ ಮತ್ತು ಯಾದಗಿರಿ ಜಿಲ್ಲೆಗಳಿಗೆ ನಾಳೆ ಅಂದರೆ ಮಾರ್ಚ್ 26 ಗುರುವಾರದಂದು 8,000 ಹಣ ಕೂಡ ಜಮೆಯಾಗುತ್ತೆ. ಇದರ ನಾನು ಒಂದು ಹಣ ಜಮೆಯಾಗಿರುವಂತಹ ಒಂದು ನೋಟಿಫಿಕೇಷನನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಕೂಡ ಅದನ್ನು ಕೂಡ ಚೆಕ್ ಮಾಡಿ. ಅದೇ ರೀತಿ ನಿಮಗೂ ಕೂಡ ನಿಮ್ಮ ಅಕೌಂಟಿಗೂ ಕೂಡ ಹಣ ಬರುತ್ತೆ. ಸರ್ಕಾರವು 4 ತಿಂಗಳ ಪೆಂಡಿಂಗ್ ಇರುವಂತಹ 8,000 ಹಣವನ್ನು ಕೂಡ ಜಮೆ ಮಾಡ್ತಾ ಇದೆ. ಆದರೆ 2 ಲಕ್ಷದ ಅಧಿಕ ಫಲಾನುಭವಿಗಳು ಬ್ಯಾಂಕ್ ಖಾತೆಗೆ ಈ ಬಾರಿ ಗೃಹಲಕ್ಷ್ಮಿ ಹಣವನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಕೆಲವು ನಿಯಮಗಳನ್ನು ಜಾರಿಗೆ ತಂದಿದೆ ಮತ್ತು ಗೃಹಲಕ್ಷ್ಮಿಗೆ ಪ್ರತಿ ವರ್ಷ ಮರು ಅರ್ಜಿ ಹಾಕುವುದು ಕೂಡ ಕಡ್ಡಾಯ ಅಂತ ಆದೇಶವನ್ನು ಕೂಡ ಹೊರಡಿಸಿದೆ. ಅದೇ ರೀತಿ ರೇಷನ್ ಕಾರ್ಡ್ದಾರರಿಗೆ 3 ಗುಡ್ ನ್ಯೂಸ್. ಹೊಸ ರೇಷನ್ ಕಾರ್ಡ್ ಅರ್ಜಿ. ಹೊಸ ರೇಷನ್ ಕಾರ್ಡಿಗಾಗಿ ಕಾಯುತ್ತಿರೋರು ಈಗ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಇನ್ನು ಉಚಿತ ಇಂದಿರಾ ಕಿಟ್. ಇನ್ನು ಮುಂದೆ ರೇಷನ್ ಕಾರ್ಡ್ದಾರರಿಗೆ 5 ರಿಂದ 6 ರೀತಿಯ ಆಹಾರ ಪದಾರ್ಥಗಳಿರುವ ಇಂದಿರಾ ಕಿಟ್ ಅನ್ನು ಉಚಿತವಾಗಿ ನೀಡಲಾಗುತ್ತಿದೆ. ಇನ್ನು ಬೆರಳಚ್ಚು ಇಲ್ಲದಿದ್ದರೂ ಕೂಡ ರೇಷನ್ ಅಂದರೆ ಬಯೋಮೆಟ್ರಿಕ್ ಕೆಲಸ ಮಾಡದಿದ್ದರೂ ಕೂಡ ರಿಜಿಸ್ಟರ್ ಪುಸ್ತಕದಲ್ಲಿ ಸಹಿ ವಿವರವನ್ನು ನಮೂದಿಸಿ ಅಕ್ಕಿ ಪಡೆಯಲು ಸರ್ಕಾರ ಅನುಮತಿಯನ್ನು ನೀಡಿದೆ. ಸರ್ಕಾರ ಜಾರಿಗೆ ತಂದಿರುವ 5 ಕಡ್ಡಾಯ ನಿಯಮಗಳು ಕೂಡ ಹಣ ಪಡೆಯಲು ಮುಖ್ಯವಾಗಿದೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಹಣ ತಡೆಹಿಡಿಯಲಾಗಿದ್ದು ಈಗಿನ ನಿಯಮಗಳನ್ನು ಕೂಡ ಪಾಲಿಸುವುದು ಕಡ್ಡಾಯವಾಗಿದೆ. ಮೊದಲನೆಯದಾಗಿ KYC. ರೇಷನ್ ಕಾರ್ಡಿನಲ್ಲಿರುವ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಮತ್ತು KYC ಪೂರ್ಣಗೊಂಡಿರಬೇಕು. ರೇಷನ್ ಪಡೆಯುವುದು ಕಡ್ಡಾಯ. ಕಳೆದ 3 ತಿಂಗಳಿಂದ ರೇಷನ್ ಪಡೆಯದಿದ್ದರೆ ಅಂಥವರ ಕಾರ್ಡ್ ಮತ್ತು ಗೃಹಲಕ್ಷ್ಮಿ ಹಣ ಎರಡೂ ರದ್ದಾಗುವ ಸಾಧ್ಯತೆ ಇದೆ. ಇನ್ನು ಆಧಾರ್ ಕಾರ್ಡ್ ತಿದ್ದುಪಡಿ. ಕಳೆದ 15 ವರ್ಷಗಳಿಂದ ಯಾರು ಆಧಾರ್ ಕಾರ್ಡ್ ತಿದ್ದುಪಡಿ ಅಂದರೆ ಅಪ್ಡೇಟ್ ಮಾಡದಿದ್ದರೆ ಕೂಡಲೇ ನೀವು ಮಾಡಿಸಬೇಕು. ಅದೇ ರೀತಿ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 7 ಲಕ್ಷಕ್ಕಿಂತ ಕಡಿಮೆ ಇರಬೇಕು.
ಕುಟುಂಬದಲ್ಲಿ ಯಾರು ಕೂಡ ಸರ್ಕಾರಿ ನೌಕರಿರಬಾರದು. ವಿಶೇಷ ಸೂಚನೆ ಅಂತ ಹೇಳಿದೆ ಮೃತಪಟ್ಟ ಫಲಾನುಭವಿಗಳ ಬಗ್ಗೆ. ಸರ್ಕಾರವು ಮನೆ ಮನೆಗೆ ಅಧಿಕಾರಿಗಳನ್ನು ಕಳಿಸಿ ಸರ್ವೆ ನಡೆಸುತ್ತಿದೆ. ಫಲಾನುಭವಿಗಳು ಮರಣ ಹೊಂದಿದ್ದರೆ ಅವರ ಹೆಸರನ್ನು ಪಟ್ಟಿಯಿಂದ ತೆಗೆಯಲಾಗುತ್ತೆ. ಮೃತಪಟ್ಟವರ ಹಣವನ್ನು ಯಾರಾದರೂ ವಿತ್ಡ್ರಾ ಮಾಡಿ ಬಳಸುವುದು ಕಂಡುಬಂದಲ್ಲಿ ಅವರ ರೇಷನ್ ಕಾರ್ಡ್ ರದ್ದುಪಡಿಸಿ ಹಣವನ್ನು ಸರ್ಕಾರ ವಾಪಸ್ ಪಡೆಯಲಿದೆ. ಇದು 2-3 ತಿಂಗಳಿನ ಮೊದಲೇ ಆದೇಶ ಹೊರಡಿಸಿರುವಂಥದ್ದು. ಯಾರು ಕೂಡ ಮರಣ ಹೊಂದಿದವರ ಹೆಸರಲ್ಲಿ, ಅಂದರೆ ಯಾರು ಗೃಹಲಕ್ಷ್ಮಿಯರಿದ್ದಾರ ಅಂಥವರು ಮರಣ ಹೊಂದಿದ್ದರೆ ಅವರ ಹಣವನ್ನು ಯಾರು ಕೂಡ ಪಡ್ಕೊಳ್ಳುವ ಹಾಗಿಲ್ಲ. ಅದನ್ನು ಸರ್ಕಾರಕ್ಕೆ ಹಿಂದಿರುಗಿಸಬೇಕು. ಆನಂತರ ಯಾರು ಸದಸ್ಯರು ನೆಕ್ಸ್ಟ್ ಸೊಸೆಯ ಅತ್ತೆ ಯಾರಿದ್ದಾರೋ ಅವರು ಮರು ಅರ್ಜಿಯನ್ನು ಹಾಕಿ ಗೃಹಲಕ್ಷ್ಮಿಗೆ ಹೊಸತಾಗಿ ರಿಜಿಸ್ಟ್ರೇಷನನ್ನು ಮಾಡಿಸಬೇಕು ಅಂತ ಕೂಡ ಆದೇಶವನ್ನು ಹೊರಡಿಸಿದ್ರು. ದಯವಿಟ್ಟು ನೀವು ಯಾರು ಕೂಡ ಮೃತಪಟ್ಟವರ ಹೆಸರಿನಲ್ಲಿ ಗೃಹಲಕ್ಷ್ಮಿ ಹಣವನ್ನು ತೆಗಿಲಿಕ್ಕೆ ಹೋಗಬೇಡಿ, ಅದನ್ನು ರಿಟರ್ನ್ ಮಾಡಿ. ಇನ್ನು ಯಾವ ಜಿಲ್ಲೆಗಳಿಗೆ ನಿಮಗೆ ಯಾವ ಕಂತಿನ ಹಣ ಬಂದಿಲ್ಲ ದಯವಿಟ್ಟು ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ. ಇದರಿಂದ ತುಂಬ ಉಪಯೋಗ ನಿಮಗೆ ಆಗಲಿಕ್ಕಿರುವಂಥದ್ದು. ದಯವಿಟ್ಟು ನೀವು ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ. ಅದೇ ರೀತಿ ನಿಮಗೆ ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಮರೆಯದಿರಿ. ಧನ್ಯವಾದಗಳು.